ಮೇಡಮ್, ಈಗ ನಾವು ನಮ್ಮ ಶಾಲೆಯಿಂದ 2.5 ತಿಂಗಳಿಂದ ಈ ಸ್ಪೆಷಲ್ ಕ್ಲಾಸ್ ಅಂತ ಮಾಡ್ತಾ ಇದ್ದೀವಿ. ಅಂದ್ರೆ ಪೇರೆಂಟ್ಸ್ ಇಂದ ಯಾವುದೇ ಕಾರಣಕ್ಕೂ ₹1 ನಾವು ತಗೊಳ್ದಿರ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಾವು ಫ್ರೀ ಮಾಡ್ತಾ ಇದ್ದೀವಿ. ಈಗ ಈ ಮಗು ಇಲ್ಲಿ ನಿಲ್ಸ್ಕೊಂಡಿದ್ದೀರಾ, ಮೊದ್ಲಿಗೂ ಈಗೂ 2.5 ತಿಂಗಳಿಗೂ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್? ಸರ್ ಸ್ಟಾರ್ಟಿಂಗ್ ABCD ಏನು ಬರೀತಾ ಇರ್ಲಿಲ್ಲ. LKG ಇಂದ ಡೈರೆಕ್ಟ್ ಆಗಿ ಫಸ್ಟ್ ಸ್ಟ್ಯಾಂಡ್ ಗೆ ಹಾಕಿರೋದು. ಏಜ್ ಮೇಲಿಂದ ಫಸ್ಟ್ ಸ್ಟ್ಯಾಂಡ್ ಗೆ ಹಾಕಿರೋದು. ಈಗ ಕರ್ಸಿಲೇಟರ್ ಅದೆಲ್ಲ ಏನು ಅಕ್ಷರಗಳು ಬರ್ತಾ ಇರ್ಲಿಲ್ಲ. ಈಗ A to Z ಕರ್ಸಿಲೇಟರ್ ಬರೀತಾಳೆ. 1 to 400 ವರೆಗೂ ನಂಬರ್ಸ್ ಬರೀತಾಳೆ. ಎಲ್ಲ ಬರೀತಾಳೆ ಸರ್. ಈಗ ಏನು ತೊಂದ್ರೆ ಇಲ್ಲ. ಇಂಪ್ರೂವ್ ಆಗಿದ್ದಾಳೆ ಸರ್. Are you happy? Say yes. Yes. What is your name? Raksha. ಚೆನ್ನಾಗಿ ಬರೀತೀಯ ನೀನೀಗ? ಹ್ಯಾಪಿ ಇದೆಯಾ? ಮೇಡಮ್ ಚೆನ್ನಾಗಿ ಹೇಳ್ಕೊಡ್ತಾರಾ? ಥ್ಯಾಂಕ್ ಯು. ಚೆನ್ನಾಗಿ ಕಲಿಬೇಕು. ಥ್ಯಾಂಕ್ ಯು. 401. Okay. Number say 401, 402, 403, 404. Okay. See and write. Go. ಇನ್ನು ಬೇರೆ ಹುಡುಗನ್ ಕರೀರಿ. ನೆಕ್ಸ್ಟ್ ಮಾಸ್ಟ್ರಿ ಎಲ್ಲ ಇಂಪ್ರೂವ್ ಆಗಿದಾರಲ್ಲ, ಬನ್ನಿ ಯಾರಾದ್ರು. ಕಮ್ಮಿ ನಿಂಗೆ ಬೇಕು ಬುಕ್ಕು. ಪೆನ್ಸಿಲ್. ಯಾವ ಕ್ಲಾಸ್ ಮೇಡಮ್? ಫಸ್ಟ್ ಸ್ಟ್ಯಾಂಡರ್ಡ್ ಸರ್. ಫಸ್ಟ್ ಸ್ಟ್ಯಾಂಡರ್ಡ್. LKG ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಅಡ್ಮಿಷನ್ ಆಗಿರೋದು. ಇವಳಿಗೂ ಏನು ಬರ್ತಾ ಇಲ್ಲ ಸರ್ಕಾರದಿಂದ ಡಿಫರೆನ್ಸ್ ಆಗಿ ಈಗ ಹೊಸ ಆದೇಶದ ಪ್ರಕಾರ ಫಸ್ಟ್ ಸ್ಟ್ಯಾಂಡರ್ಡ್ ಹಾಕಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಹಾಕಿದ್ದು. ಬಟ್ ಬರೀ A to Z ಮಾತ್ರ ಕಲ್ತಿರೋದು. ಕರ್ಸಿಲೇಟರ್ ಟೇಬಲ್ಸ್ ಯಾವ್ದು ಬರ್ತಾ ಇರ್ಲಿಲ್ಲ. ONE 1 11 to 20 ನಂಬರ್ಸ್ ಇಂದ ಫುಲ್ ಎಲ್ಲ ಈಗ ಎಲ್ಲ. ನಿನ್ನ ಹೆಸರೇನು? ಜೋರಾಗಿ ಶ್ರಾವಣ್ಯ. ವೆರಿ ಗುಡ್. ಶ್ರಾವಣಿ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ನೀನು ಅಂದ್ರೆ LKG ಆದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್. ವೆರಿ ಗುಡ್. ಹ್ಯಾಪಿ ಇದೆಯಾ ಈಗ? ಮೇಡಮ್ ಚೆನ್ನಾಗಿ ಹೇಳ್ಕೊಡ್ತಾರಾ? ವೆರಿ ಗುಡ್. ಮಗುದು ಇನ್ವಾಲ್ವ್ಮೆಂಟ್ ಹೆಂಗಿದೆ ಮೇಡಮ್? ಸರ್ ಬರೀತಾಳೆ. ಹ್ಯಾಪಿನೆಸ್ ಆಗಿ ಖುಷಿಯಾಗಿ ಬರೀತಾಳೆ. ವೆರಿ ಗುಡ್. ನೋಡಿ ಮಕ್ಕ ನೋಡಿದ್ರೆ ಗೊತ್ತಾಗ್ತದೆ, ನಗು ಮುಖ. ವೆರಿ ಗುಡ್. ನಗಿಯಮ್ಮ ನೋಡೋಣ. ನಗಿ ಸ್ಮೈಲ್. ನಗಿ. ವೆರಿ ಗುಡ್. Say and write. Okay. Go. What is your name? Sir, my name is Ashwin. Which standard? Which standard B section? You attend the special class, no? Yes, sir. What do in special class? I read handwriting, writing practice, UT, and exam coming, sir. I really practicing, sir. Practice. Are you happy? Yes, sir. ಈಗ ನಮ್ ನಿರ್ಮಲಾ ಮೇಡಮ್ ಚೆನ್ನಾಗಿ ಹೇಳ್ಕೊಡ್ತಾರಲ್ಲ? ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಈಗ 2.5 ತಿಂಗಳಿಂದ ಕಲ್ತಿದೀಯ ಚೆನ್ನಾಗಿ? ಎಸ್ ಸರ್. ಹ್ಯಾಪಿ ಇದೆ ನಿನ್ಗೆ? ಎಸ್ ಸರ್, ಫುಲ್. ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೀತೀನಿ ಸರ್. ನಿಮ್ ತಂದೆ ಏನ್ ಕೆಲಸ ಮಾಡ್ತಾರೆ? ನಮ್ ತಂದೆ ಪೇಂಟರ್ ಸರ್. ನಿಮ್ ತಾಯಿ? ನಮ್ ತಾಯಿ ಹೌಸ್ ಕೀಪರ್. ನೀನೇನ್ ಆಗ್ಬೇಕು ಅನ್ಕೊಂಡಿದ್ಯಾ? ಮ್ಯಾಮ್ ನಾನು ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ದೆ. ಪೊಲೀಸ್. ವೆರಿ ಗುಡ್. 100% ಆಗ್ತೀಯ ನೀನು. ಏನಪ್ಪಾ, ಟೀಚರ್ಸ್ ಹೇಳ್ದಂಗೆ ನಾವು ಹೇಳ್ದಂಗೆ ಕೇಳೋ. DA ಮಾಡ್ಕೊಂಡ್ರೆ ನೀನ್ ಪೊಲೀಸ್ಗೆ ಅಪ್ಲೈ ಮಾಡ್ಬೋದು. 100% ಆಗ್ತದೆ. ಆಯ್ತು ಸರ್. ಕೂಡ ಹೇಳಪ್ಪ, ನಿನ್ನ ಹೆಸರೇನು? ಸರ್ ಗೌರವ್. ವಿಚ್ ಸ್ಟ್ಯಾಂಡರ್ಡ್? 5th A ಸರ್. 5th A? ಎಸ್ ಸರ್. ಈಗ 2.5 ತಿಂಗಳಿಂದ ಇಂಪ್ರೂವ್ ಆಗಿದೆಯಾ? ಎಸ್ ಸರ್. ಯಾವ ಸಬ್ಜೆಕ್ಟ್ ಇಂಪ್ರೂವ್ ಮಾಡ್ಕೊಂಡಿದ್ಯಾ? ಸರ್ ಇಂಗ್ಲಿಷ್, ಕನ್ನಡ ಸರ್. ಹಿಂದಿ don't know sir. Right now you going to try? Yes sir. ಮೇಡಮ್ ಹೇಳ್ಕೊಡ್ತಾರಲ್ಲ? Yes sir. ನಿಮ್ ತಂದೆ ಏನ್ ಕೆಲಸ ಮಾಡ್ತಾರೆ? Not their father ma'am. Mom? Mother house sir. What work do? Housekeeper.
ನೀನೇನಾಗ್ಬೇಕು ಅನ್ಕೊಂಡಿದ್ದೀನಿ ಫ್ಯೂಚರ್? soldier, ಹಾ soldier, ಹಾ soldier, sir, soldier. ಸೋಲ್ಜರ್. ವೆರಿ ಗುಡ್. ಆಗ್ತೀಯಾ? 100% ಆಗ್ತೀಯಾ? ಈ ಸುಮ್ನೆ ಹಿಡ್ಕ ಏನು ಮಾಡಬೇಡ. 100% ಆಗ್ತೀಯಾ? ಟ್ರೈ ಮಾಡು. ಚೆನ್ನಾಗಿ ಓದ್ಬೇಕು. Okay, sir. ಓಕೆ. ವಾಟ್ ಈಸ್ ಯುವರ್ ನೇಮ್? Shishir. You improved? Handwriting all improved? Now you practicing, new student, no? Yes, sir. Uh, you practice, understand? What is your name? My name is Shanshu Kumar. Which standard? 5th standard B section. ಇನ್ನೇನ್ ಏನಾಗ್ಬೇಕು ಅನ್ಕೊಂಡಿದ್ಯಪ್ಪ? Scientist. ಸೈಂಟಿಸ್ಟ್. ವೆರಿ ಗುಡ್. ನಿಮ್ ತಂದೆ ಏನ್ ಕೆಲಸ ಮಾಡ್ತಾರೆ? Homekeeper. ಆ? Homekeeper. ತಾಯಿ? Homekeeper. ಹೌಸ್ ಕೀಪರ್. 100% ಆಗ್ಬೇಕಲ್ಲ ನೀನು ಸೈಂಟಿಸ್ಟ್. Yes, sir. ಆಗ್ತೀಯಾ? ವೆರಿ ಗುಡ್. ನಿನ್ನ ಹೆಸರು ಏನಪ್ಪ? Likit. Likit. ವಿಚ್ ಸ್ಟ್ಯಾಂಡರ್ಡ್? 5th B. ನೀನೇನ್ ಆಗ್ಬೇಕು ಅನ್ಕೊಂಡಿದ್ಯಾ? Police. ಪೊಲೀಸ್. ವೆರಿ ಗುಡ್. ಚೆನ್ನಾಗಿ ಓದು, ಆಗ್ತೀಯಾ? ವಾಟ್ ಇಸ್ ಯುವರ್ ನೇಮ್? Tapas Vinay. ವಾಟ್ ಈಸ್ ಯುವರ್ ಫ್ಯೂಚರ್ ಡ್ರೀಮ್? Army. ಆರ್ಮಿ. ವೆರಿ ಗುಡ್. ವಿಚ್ ಸ್ಟ್ಯಾಂಡರ್ಡ್ ಇಸ್ ದ? 5th standard B section. ಯು ಆರ್ ಹ್ಯಾಪಿ? 6th. ಸ್ಕೂಲ್ ಯು ಆರ್ ಹ್ಯಾಪಿ? ಟೀಚರ್ಸ್? ನೋ ಪ್ರಾಬ್ಲಮ್. ಓಕೆ, ಯು ಕ್ಯಾನ್ ಇಂಪ್ರೂವ್ ಯುವರ್ ನಾಲೆಡ್ಜ್. ಜೋರಾಗಿ ಹೆಸರೇನಪ್ಪ? ಜೋರಾಗಿ ಹೇಳೋದು ಹಿಂಗ್ ಮಾಡಿ. ವಿಚ್ ಸ್ಟ್ಯಾಂಡರ್ಡ್? 3rd standard. What is your name? Renuka. Now you learn reading? Very good. Handwriting also good. Are you happy? Very good. ನ್ಯೂ ಸ್ಟೂಡೆಂಟ್. ನ್ಯೂ ಸ್ಟೂಡೆಂಟ್. New student. ಎಸ್ ಸರ್. 3rd standard. 3rd standard ರೇಣುಕಾ. Which school are you coming from? Which school? Government school. Great. ರೇಣುಕಾ ಅಂತ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಿಂದ ಇಂಗ್ಲಿಷ್ ಮೀಡಿಯಂಗೆ ನಿನ್ನ ಅಡ್ಮಿಷನ್ ಮಾಡ್ಕೊಂಡಿದೀವಿ. ಅಂದ್ರೆ ನಿಮ್ ತಾಯಿ ನಮ್ ತರ ಆಗೋದ್ ಬೇಡ, ನನ್ ಮಗಳು ಚೆನ್ನಾಗಿ ವಿದ್ಯಾವಂತಳಾಗಿ ಅಂತಾನೆ ಸೇರ್ಸಿರೋದ. ಅದರಿಂದ ನೀನು ನೋಡಿ, ಈಗ ಟೀಚರು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೀಯ ಅಂತ. ನೀನು ಒಂದು 5th ಸ್ಟ್ಯಾಂಡರ್ಡ್ ಬರೋಷ್ಟರಲ್ಲಿ ರೀಡಿಂಗು, ರೈಟಿಂಗು ಮತ್ತೆ ಇಂಗ್ಲಿಷ್ ಕಮ್ಯುನಿಕೇಶನ್ ಎಲ್ಲ ಕಲಿಬೇಕು. ಕಲಿತೀಯಲ್ಲ? ವೆರಿ ಗುಡ್. ಸಿಡನ್. ಗೋ. ಮೇಡಮ್, ಇವನ್ ಹೆಂಗೆ? ಈ ಹುಡುಗ? ಯಾರು ಸರ್? ಈ ಹುಡುಗ ಹೆಂಗೆ? ಪರವಾಗಿಲ್ಲ ಸರ್. ಇವನು ಕ್ಲಾಸಲ್ಲಿ ವೀಕ್ಲಿ 2 days ಬಂದ್ರೆ 2 days ಆಬ್ಸೆಂಟ್ ಆಗ್ತಾನೆ, ಹೋಗ್ತಾನೆ. ವೈ? ಈಗ ಪ್ರಾಪರ್ಲಿ ಬರ್ತಾ ಇದೀಯಾ? ಈಗ ಹ್ಯಾಂಡ್ ರೈಟಿಂಗ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ಯಾ? ವಿಚ್ ಸ್ಟ್ಯಾಂಡರ್ಡ್? 6th standard. ರೀಡಿಂಗ್ ಹೆಂಗಿದೆ ಮೇಡಮ್? ಬಂದಿದೆ. ಮತ್ತೆ ಇವನು ನೋಡಿ, ರೀಡಿಂಗ್ ಫುಲ್ ಪ್ರಾಕ್ಟೀಸ್ ಆಗಿದೆ. ರೀಡಿಂಗ್ ಎಲ್ಲ ಮಾಡ್ತಾನೆ ಇವನು. ಬಾಪ, ನಿನ್ನ ಹೆಸರೇನಪ್ಪ? ಬಸವೇಗೌಡ. ಈಗ ರೀಡ್ ಮಾಡಪ್ಪ. ನೀವು ತಗೊಂಡ್ ಬಾ ಮಾಡ. ಎಲ್ಲಾ ಮಕ್ಕಳಿಗೂ ID ಕಾರ್ಡ್ ಕೊಟ್ಟಿದೀವಿ. ID ಕಾರ್ಡ್ ಎಲ್ಲ ಬರ್ಬೇಕಾದ್ರೆ ಹಾಕೊಂಡ್ ಬರ್ಬೇಕು. ಐಡೆಂಟಿ ಕಾರ್ಡ್ ಎಲ್ಲರೂ ಐಡೆಂಟಿ ಕಾರ್ಡ್ ಬೆಳಿಗ್ಗೆ ಎಲ್ಲ ಬರ್ಬೇಕಂದ್ರೆ ಹಾಕೊಂಡ್ ಬರ್ಬೇಕು. ನೋಡಿ, ನಿಮ್ಗೋಸ್ಕರ ಸ್ಕೂಲ್ ಬಿಟ್ಟ ಮೇಲೆ ಟೀಚರು ನಿಮ್ಗೆಲ್ಲ ಇಂಪ್ರೂವ್ ಮಾಡ್ತಾ ಇದಾರೆ. ಎಲ್ರು ಇಂಟ್ರೆಸ್ಟ್ ಇಂದ ಕಲಿಬೇಕು. ರೀಡ್ ಮಾಡಪ್ಪ ಬಸವೇಗೌಡ. ಒಬ್ಬ ಹುಡುಗನಿದ್ದನು. ಅವನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ವೆರಿ ಗುಡ್. ಅವನು ಕುರಿಗಳನ್ನು ಮೇಯಿಸಲು ಬಿಟ್ಟು ಅಲ್ಲೇ ಭಯ
ಬಯಲಲ್ಲಿ ಆಟ ಆಡುತ್ತಿದ್ದನು. ಜನರು ಗದ್ದೆ ಗದ್ದೆಯಲ್ಲಿ ಕೆಲಸ ಇದ್ದರು. ಮಾಡುತ್ತಿದ್ದರು. ವೆರಿ ಗುಡ್. ಈಗ ಮೊದ್ಲು ನೀನು ಓದ್ತಾ ಇರ್ಲಿಲ್ಲ ಸರ್. ರೆಕಗ್ನೈಸ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲಲ್ಲ ನಿನ್ಗೆ? ಈಗ ಮೇಡಮ್ ಚೆನ್ನಾಗಿ ಹೇಳ್ಕೊಟ್ಟಿದಾರ? ಖುಷಿ ಇದೆ. ಈಗ ಎಷ್ಟನೇ ಕ್ಲಾಸ್ ನೀನು? 8th ಬರೋಷ್ಟ್ರಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷು, ಕಮ್ಯುನಿಕೇಶನ್, ರೀಡಿಂಗು, ರೈಟಿಂಗು ಕಲಿಬೇಕು ನೀನು. ಕಲಿತೀಯಲ್ಲ, ಮನೇಲಿ ಹೋದ ತಕ್ಷಣ ಪ್ರಾಕ್ಟೀಸ್ ಮಾಡ್ಬೇಕು. ವೆರಿ ಗುಡ್. ಗೋಸಿಡ ಹ್ಮ್ ಗೋಮ್ಮ ವಿಡಿಯೋ ಮಾಡ್ಬೇಕು. ಮತ್ತೆ ಇನ್ಯಾರ ಹುಡುಗ ಮೇಡಮ್? ಸರ್ ಇಲ್ಲ, ಇವಾಗೆಲ್ಲ ಈಗ ಬಂದಿರ ಸರ್, ಇವರೆಲ್ಲ ಈಗ ಬರೀತಾ ಇದಾರೆ. ಈಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಕಂಪ್ಲೀಟ್ ಆಯ್ತಾ? ಕುತ್ಕೋ, 5 minutes ಕುತ್ಕೋ. ಬಾಪ್ಪ ನೀನು ಬಾ. ಕಮ್ಮಿ ಬಾ. ಎಸ್ ಸರ್, ವಾಶ್ರೂಮ್. ಎಷ್ಟನೇ ಕ್ಲಾಸ್ ಅಪ್ಪ? 4th ಏನಾ? ಈಗ ರೀಡಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ? ಬರ್ತದ ಈಗ ರೀಡಿಂಗ್ ಅಲ್ಲ? ವೆರಿ ಗುಡ್. ಇದು ಹ್ಯಾಂಡ್ ರೈಟಿಂಗ್ ಖುಷಿ ಇದೆಯಾ ಇಂಪ್ರೂವ್ ಆಗ್ತೀನಿ ಅಂತ? ವೆರಿ ಗುಡ್. ಖುಷಿಯಾಗಿ ಕಲಿಬೇಕು ನೀನು. ಅಂಡರ್ಸ್ಟ್ಯಾಂಡ್? ಯು ಕ್ಯಾನ್ ಗೋ. ನಿನ್ನ ಹೆಸರೇನಪ್ಪ? ವಿಚ್ ಸ್ಟ್ಯಾಂಡರ್ಡ್ ಸ್ಟಡಿ? 5th standard. 5th ಸ್ಟ್ಯಾಂಡರ್ಡ್. ಸರ್ ಫುಲ್ ಹ್ಯಾಂಡ್ ರೈಟಿಂಗ್ ಹೋಪ್ಲೆಸ್ ಆಗಿ ಬರಿತಾ ಇದ್ದ. ಈಗ 2 months ಇಂದ ಫುಲ್ ಇಂಪ್ರೂವ್ ಆಗಿದ್ದೇನೆ ಸರ್. ನೋಡಿ ಸರ್. ಓ, ತುಂಬಾ ಚೆನ್ನಾಗಿದೆಯಲ್ಲ ಮೇಡಮ್ ಹ್ಯಾಂಡ್ ರೈಟಿಂಗ್. ತುಂಬಾ ಚೆನ್ನಾಗಿದೆ. ಪ್ರಾಕ್ಟೀಸ್ ಮಾಡ್ತಾ ಇದೆಯೇನಪ್ಪ? ಈಗ ರೀಡ್ ಅಂಡ್ ರೈಟ್ ಗೊತ್ತಾಯ್ತಲ್ಲ? ಓ, ಹೇಳ್ಕೊಳ್ತಾ ಬರಿಬೇಕು. ಖುಷಿ ಇದೆ ಈಗ? ವೆರಿ ಗುಡ್. ಮತ್ತೆ ಮೇಡಮ್ ಬೇರೆ ಇನ್ಯಾರು? ಸರ್ ಎಲ್ಲ ಇಂಪ್ರೂವ್ ಆಗ್ತಾ ಇದಾರೆ, ಬರಿತಾ ಇದಾರೆ. ಹ್ಯಾಂಡ್ ರೈಟಿಂಗ್ ಇರೋದ್ರಲ್ಲೇ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದ್ದಾರೆ. ರೀಡಿಂಗ್ ಇರೋದು ಅದೇ ಹ್ಯಾಂಡ್ ರೈಟಿಂಗ್ ಸ್ಟಾಪ್ ಮಾಡಿಸಿ ರೀಡಿಂಗ್ ಪ್ರಾಕ್ಟೀಸ್ ಕೊಡ್ಬೇಕು. ಈಗ ಟೋಟಲ್ ಎಷ್ಟು ಮಕ್ಳು ಇದಾರೆ ಮೇಡಮ್? ಈಗ ಇದಾರೆ ಸರ್ ಸುಮಾರು. ಇವಾಗ ಅದೇ ಆಬ್ಸೆಂಟ್ ಆಗಿರೋ ಬಿಟ್ರೆ 55 ಇದಾರೆ ಟೋಟಲ್. 65 55 ಇದಾರೆ. 55 ಮಕ್ಕಳು. ಈಗ ಇವರೆಲ್ಲ ಒಂದ್ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸರ್. ಪಾಪ ಏನ್ ಮಾಡ್ತೀರಾ? ತಂದೆ ತಾಯಿ ಕೆಲ್ಸಕ್ಕೆ ಹೋಗಿರ್ತಾರೆ. ಪಾಪ ಇಂಡಿವಿಜುವಲ್ ಕೇರ್ ತಗೊಳಕ್ ಆಗೋದಿಲ್ಲ. ಅದರಿಂದ ಈಗ ನಾವು ಅದ್ರ ಬಗ್ಗೆ ಮುತುವರ್ಜಿ ತಗೊಂಡ ಮಕ್ಕಳನ್ನ ಭವಿಷ್ಯದ ಪ್ರಜೆಗಳಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. Which standard you study? 5th standard A section. 5th standard A section. New student or old student? New student. ಯಾವ ಸ್ಕೂಲ್ ಅಂದಮ್ಮ ಬಂದಿದ್ದು? Richard Bay School. ಈಗ ನಮ್ ಸ್ಕೂಲ್ ನಿನ್ಗೆ ಹ್ಯಾಪಿ ಇದೆಯಾ? Yes sir. ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರಾ? Yes sir. ನಿಮ್ ತಾಯಿ ಏನ್ ಕೆಲಸ ಮಾಡ್ತಾರೆ? ಮನೆ ಕೆಲಸ. ತಂದೆ? ಕಾರ್ ಪಾರ್ಕಿಂಗ್. ವೆರಿ ಗುಡ್. ನೀನೇನ್ ಆಗ್ಬೇಕಂತಿದೀಯಾ? ಡಾಕ್ಟರ್. ವೆರಿ ಗುಡ್. ಚೆನ್ನಾಗಿ ಇವಾಗ್ಲಿಂದ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋ. ರೈಟಿಂಗು, ರೀಡಿಂಗು, ಇಂಗ್ಲಿಷ್ ಕಮ್ಯುನಿಕೇಶನ್ ಅಷ್ಟನ್ನು ನೀನು ಕಲ್ತ್ಬಿಟ್ರೆ ಈಸಿಯಾಗಿ ಡಾಕ್ಟರ್ ಆಗ್ಬಿಡ್ತೀಯ. ಇಂಟ್ರೆಸ್ಟ್ ಇದೆಯಾ? ಎಸ್ ಸರ್. ಆಗ್ತೀಯ ಡಾಕ್ಟರ್? ಎಸ್ ಸರ್. ಚಾಲೆಂಜ್ ಆಗಿ ತಗೋಬೇಕು ನೀನು. ಟೀಚರ್ಸು ನಿನ್ಗೆ ಅದೇ ರೀತಿ ಹೇಳ್ಕೊಡ್ತಾರೆ. ನಿನ್ನ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದೆಯಾ ಅವೆಲ್ಲ ಇಂಪ್ರೂವ್ ಮಾಡ್ತಾರೆ. ರೀಡಿಂಗ್ ಇರ್ಬೋದು, ರೈಟಿಂಗ್ ಇರ್ಬೋದು, ಕಮ್ಯುನಿಕೇಶನ್ ಎಲ್ಲ ಹೇಳ್ಕೊಡ್ತಾರೆ. ಈಗ ಇಲ್ಲಿ ಇಂಪ್ರೂವ್ ಆಗಿದೆಯಾ? ಸ್ಕೂಲ್ ಅವರ್ಸ್ ಆದ್ಮೇಲೆ ಇಲ್ಲಿ ಕೂರ್ಸಿದೀವಲ್ಲ, ಇಂಪ್ರೂವ್ ಆಗಿದೆಯಾ? ಎಸ್ ಸರ್. ವೆರಿ ಗುಡ್. ಡಾಕ್ಟರ್ ಆಗ್ತೀಯಾ? ಎಸ್ ಸರ್. ಚಾಲೆಂಜ್ 100% ಆಗ್ತೀಯಾ? ಎಸ್ ಸರ್. ವೆರಿ ಗುಡ್. ಗುಡ್. ನೀನ್ ಎಷ್ಟನೇ ಕ್ಲಾಸ್ ಅಮ್ಮ? 1st standard.
ನ್ಯೂ ಸ್ಟೂಡೆಂಟಾ? ಎಸ್ ಸರ್. ಯಾವ ಸ್ಕೂಲ್ ನಮ್ಮ ಬಂದಿದ್ದು? ಟೀಚರ್ ಬೇಸ್ ಸ್ಕೂಲ್. ವೆರಿ ಗುಡ್. ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರ ನಮ್ ಸ್ಕೂಲಲ್ಲಿ? ಎಸ್ ಸರ್. ಈಗ ಹ್ಯಾಂಡ್ ರೈಟಿಂಗ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ಯಾ? ಎಸ್ ಸರ್. ವೆರಿ ಗುಡ್. ಅದೇ ರೀತಿ ಮಾಡ್ಕೋಬೇಕು. ಹ್ಯಾಪಿನೆಸ್ ಆಗಿ ಬರ್ಬೇಕು ಸ್ಕೂಲ್ಗೆ. ಎಸ್ ಸರ್. ವೆರಿ ಗುಡ್. ಮಕ್ಳೇ, ನೀವೆಲ್ಲ ಚೆನ್ನಾಗಿ ಕಲಿತಾ ಇದ್ದೀರಾ? ಚೆನ್ನಾಗಿ ಹೇಳ್ಕೊಡ್ತಾ ಇದಾರ ಟೀಚರು? ಖುಷಿ ಇದೆಯಾ ನಿಮ್ಗೆ? ಚೆನ್ನಾಗಿ ಕಲಿಬೇಕು ನೀವೆಲ್ಲ. ಬಾಪ ಇಲ್ಲಿ ನೀನು ಬಾ. ಎಷ್ಟನೇ ಕ್ಲಾಸ್ ಅಪ್ಪ ನೀನು? ನಾನು 6ನೇ ಸ್ಟ್ಯಾಂಡರ್ಡ್. ಎಷ್ಟನೇ ಕ್ಲಾಸ್ ಅಪ್ಪ? 6th ಸರ್. 6th ಸ್ಟ್ಯಾಂಡರ್ಡ್. ಹಾ ಸರ್. ಏನಾಗ್ಬೇಕು ಅನ್ಕೊಂಡಿದ್ಯಾ ಫ್ಯೂಚರ್ ಅಲ್ಲಿ? ಸರ್ ಪೊಲೀಸ್. ಪೊಲೀಸಾ? 100% ಆಗ್ತೀಯಾ? ಹಾ ಸರ್. ಚೆನ್ನಾಗಿ ಕಲಿ. ಎಸ್ ಸರ್, ಕಲಿತೀನಿ. ಕಲಿತೀಯಾ? ಈಗ ಹ್ಯಾಂಡ್ ರೈಟಿಂಗ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ಯಾ? ಸರ್ ಇಂಪ್ರೂವ್ ಆಗಿದೆ ಸರ್. ನಿಮ್ಮ ಪೇರೆಂಟ್ಸ್ ಏನ್ ಹೇಳ್ತಾರ? ಇಂಪ್ರೂವ್ ಆಗ್ತಾ ಇದೀಯಾ ಅಂತ ಹೇಳ್ತಾರ? ಹಾ ಸರ್, ಇಂಪ್ರೂವ್ ಆಗ್ತಾ ಇದೆಯಾ ಅಂತ ಹೇಳ್ತಾರ? ಹಾ ಸರ್. ವೆರಿ ಗುಡ್. ಹಂಗೆ ಇಂಪ್ರೂವ್ ಆಗ್ಬೇಕು. ಹಾ ಎಸ್ ಸರ್. ಓಕೆ, ನೀನ್ ಬರಪ್ಪ. ನೀನು ಅವಂದಾಯ್ತಾ? ಇನ್ಯಾರು ಆಗಿಲ್ಲ ಬಂದ್ರು? ಚೆನ್ನಾಗಿ ಹ್ಯಾಂಡ್ ರೈಟಿಂಗು ಪ್ರತಿಯೊಂದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಬೇಕು. ಯಾವ ಕ್ಲಾಸ್ ಅಪ್ಪ? 4th ಸ್ಟ್ಯಾಂಡರ್ಡಾ? ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೀಯಾ? ಎಸ್ ಸರ್. ಖುಷಿ ಇದೆಯಾ ಸ್ಕೂಲು? ಎಸ್ ಸರ್. ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದಾರಾ? ಎಸ್ ಸರ್. ಚೆನ್ನಾಗಿ ಕಲಿತಾ ಇದೀಯಾ? ಏನಾಗ್ಬೇಕು ಅನ್ಕೊಂಡಿದ್ಯಾ ಫ್ಯೂಚರ್? ಆರ್ಮಿ, ಸೋಲ್ಜರ್. ವೆರಿ ಗುಡ್. ಆಗ್ತೀಯಾ? ವಿಚ್ ಸ್ಟ್ಯಾಂಡರ್ಡ್? 4th standard. 4th ಸ್ಟ್ಯಾಂಡರ್ಡ್. ನ್ಯೂ ಸ್ಟೂಡೆಂಟ್? Yes sir. ನೀವು ಕಮಿಂಗ್ ಫ್ರಮ್? 1 year. 1 year ಆಯ್ತಾ? ನೀನೆ ವಾಟ್ ಈಸ್ ಯುವರ್ ಫ್ಯೂಚರ್ ಗೋಲ್? Doctor. ಡಾಕ್ಟರ್. ವೆರಿ ಗುಡ್. ಆಗ್ಬೇಕು ಡಾಕ್ಟರ್ ನೀನು. Yes sir. ಥ್ಯಾಂಕ್ ಯು. ನೀನೇನಾಗ್ಬೇಕಂತಿದ್ಯಮ್ಮ? Teacher sir. ಟೀಚರಾ? ವೆರಿ ಗುಡ್. ನೀನು ಈ ತರ ಪಾಠ ಹೇಳ್ಕೊಡ್ಬೇಕು ಮಕ್ಕಳಿಗೆ. 100% ಹೇಳ್ಕೊಡ್ತೀಯ. ವಿಚ್ ಸ್ಟ್ಯಾಂಡರ್ಡ್? 5th standard section. ನ್ಯೂ ಸ್ಟೂಡೆಂಟ್ ಆರ್ ಓಲ್ಡ್? Old sir. ಓಲ್ಡ್ ಸ್ಟೂಡೆಂಟ್. ಇಂಪ್ರೂವ್ ಮಾಡ್ಕೊಂಡಿದ್ಯಲ್ಲ? ಸ್ವಲ್ಪ ಓದಕ್ ಬರುತ್ತೆ ಸರ್. ಈಗ ಸ್ಪೆಷಲ್ ಕ್ಲಾಸ್ ಮಾಡಿದ್ಮೇಲೆ ಕಲ್ತಿದ್ಯಾ ಓದೋದಕ್ಕೆ? ಎಸ್ ಸರ್. ವೆರಿ ಗುಡ್. 100% ಕಲ್ತ್ ಬಿಡ್ಬೇಕು ನೀನು. ಓಕೆ ಸರ್. ಮನೇಲೂ ಪ್ರಾಕ್ಟೀಸ್ ಮಾಡ್ಬೇಕು. ಈಸಿಯಾಗಿ ನಿನ್ಗೆ ಬಂದ್ಬಿಡ್ತದೆ. ಗೋ. ಎಷ್ಟನೇ ಕ್ಲಾಸ್ ಅಪ್ಪ? 4th. ಪ್ರಾಕ್ಟೀಸ್ ಮಾಡ್ತಾ ಇದೀಯಾ? ಎಸ್ ಸರ್. ಖುಷಿ ಇದೆಯಾ ನಿನ್ಗೆ ಸ್ಕೂಲು? ಎಸ್ ಸರ್. ಚೆನ್ನಾಗಿ ಓದ್ಬೇಕು. ಎಸ್ ಸರ್. ಓದ್ತೀಯಲ್ಲ? ಎಸ್ ಸರ್. ರೀಡಿಂಗು, ರೈಟಿಂಗು, ಕಮ್ಯುನಿಕೇಶನ್ ಚೆನ್ನಾಗಿ ಕಲಿಬೇಕು. ಟೀಚರ್ಸ್ ಅಂತ ಕೇಳ್ಬೇಕು. ಎಸ್ ಸರ್. ಫ್ಯೂಚರ್ಗೆ ಏನಾಗ್ತೀಯ ನೀನು? ಸೋಲ್ಜರ್. ಸೋಲ್ಜರ್. ಏನೆಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಬಿಟ್ಟಿದ್ದೀರ ದೇಶ ಕಾಯಕ್ ಹೋಗ್ಬೇಕು ಅಂತ. ವೆರಿ ಗುಡ್. ನಿಮ್ ಏಮ್ ನಿಮ್ಮ ಏನೋ ಗುರಿ ಚೆನ್ನಾಗಿದೆ. ಬಟ್ ಓದ್ಬೇಕು ನೀವು. ಚೆನ್ನಾಗಿ ಓದಿ ಅಲ್ಲಿ ಎಕ್ಸಾಮ್ ಬರೆದು ಪಾಸ್ ಆದ್ರೆ ಸೆಲೆಕ್ಷನ್ ಆಗ್ತೀಯ ನೀನು. ಓದ್ತೀಯಲ್ಲ ಚೆನ್ನಾಗಿ? ವೆರಿ ಗುಡ್. ವೆರಿ ಗುಡ್. ನಿನ್ನ ಹೆಸರೇನಮ್ಮ? ಮೇಘಾಶ್ರೀ. ಎಷ್ಟನೇ ಕ್ಲಾಸ್? ಬಿ ಸೆಕ್ಷನ್. 1st ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್. ಏನಾಗ್ಬೇಕು ಅನ್ಕೊಂಡಿದ್ಯಾ? ಡಾಕ್ಟರ್. ವೆರಿ ಗುಡ್. 100% ಆಗ್ತೀಯಾ? ಈಗಲಿಂದ ಚೆನ್ನಾಗಿ ಓದ್ಬೇಕು ನೀನು.
ನಿಮ್ ತಾಯಿ ಏನ್ ಕೆಲಸ ಮಾಡ್ತಾರೆ? ಕೆಲ್ಸಕ್ಕೆ ಹೋಗ್ತಾರಾ? ನಿಮ್ ತಂದೆ ಕೆಲ್ಸಕ್ಕೆ ಹೋಗ್ತಾರಾ? ಹಾ, ಡಾಕ್ಟರ್ ಆಗು. ಹಾ, ದೇವ್ರ ಒಳ್ಳೇದ್ ಮಾಡ್ಲಿ ನಿನ್ಗೆ. ಈಗ್ಲಿಂದ ಚೆನ್ನಾಗಿ ಓದ್ಬೇಕು. ಕೊಡು. ನಿನ್ನ ಹೆಸರೇನಮ್ಮ? ಪೃಥ್ವಿ. ಪೃಥ್ವಿಕ್. ನೀನೇನ್ ಆಗ್ಬೇಕು ಅನ್ಕೊಂಡಿದ್ಯಾ? ಡಾಕ್ಟರ್. ಡಾಕ್ಟರ್, ವೆರಿ ಗುಡ್. ಡಾಕ್ಟರ್ ಆಗ್ಬೇಕಂದ್ರೆ ಸೈನ್ಸ್ ಚೆನ್ನಾಗಿ ಓದ್ಬೇಕು. ಈಗ್ಲಿಂದ ನೀನ್ ಚೆನ್ನಾಗಿ ಓದ್ಬೇಕು. ಹೋದ್ರೆ ಡಾಕ್ಟರ್ ಆಗ್ತೀಯ. ತಾಯಿ ಏನ್ ಕೆಲಸ ಮಾಡ್ತಾರ? ಹೋಟ್ಲಕ್ ಹೋಗ್ತಾರೆ. ತಂದೆ? ತಂದೆ ಲಾರಿಗೆ ಹೋಗ್ತಾರೆ. ವೆರಿ ಗುಡ್. ನೀನ್ ಡಾಕ್ಟರ್ ಆಗಿ ಎಲ್ಲಾರ್ಗು ಇಂಜೆಕ್ಷನ್ ಮಾತ್ರೆಗಳು ಕೊಡ್ಬೇಕು. ಎಲ್ಲಾರ್ಗು ಇಂಜೆಕ್ಷನ್ ಮಾತ್ರೆಗಳು ಕೊಡ್ತೀಯಾ? ಇನ್ನೊಂದ್ಸಲಿ ಹೇಳ್ಬಿಡು, ಏನಾಗ್ಬೇಕಂತಿದ್ಯಾ? ಡಾಕ್ಟರ್. ಡಾಕ್ಟರ್, ವೆರಿ ಗುಡ್. ಆಗ್ತೀಯಲ್ಲ ಡಾಕ್ಟರ್ ನೀನ? ಸರ್. ಆಗ್ಬೇಕು. ಓಕೆ, ಥ್ಯಾಂಕ್ ಯು.